ವಿದೇಶಕ್ಕೆ ಪರಾರಿಯಾದಂತಹ ಪ್ರಜ್ವಲ್ ರೇವಣ್ಣ ಅಂತೂ ಇಂತೂ ಭಾರತಕ್ಕೆ ಬರ್ತಾ ಇದ್ದಾರೆ. ಮಿನಿಟ್ ಟು ಮಿನಿಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣ ಮಾಡ್ತಾ ಇರುವಂತಹ ವಿಮಾನ ಎಷ್ಟೊತ್ತಿಗೆ ಲ್ಯಾಂಡ್ ಆಗುತ್ತೆ, ನಂತರದ ಪ್ರೊಸೀಜರ್ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಪ್ರಜ್ವಲ್ ಬೆಂಗಳೂರಿಗೆ ಬಂದ ಮೇಲೆ ಹೇಗಿರುತ್ತೆ ಹಾಗಾದ್ರೆ ಕಾನೂನು ಪ್ರಕ್ರಿಯೆ, ಆ ಬಗ್ಗೆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಬಂದ ಬಳಿಕ ಹೇಗೆಲ್ಲ ಇರುತ್ತೆ ಮುಂದಿನ ಪ್ರಕ್ರಿಯೆಗಳು? ಬಿಕಾಸ್ ಮೂರು ಅತ್ಯಾಚಾರದ ಪ್ರಕರಣ, ಒಂದು ಲೈಂಗಿಕ ದೌರ್ಜನ್ಯದ ಆರೋಪಿಯವರು. ಮೊದಲು ಪ್ರಜ್ವಲ್ ಧ್ವನಿ ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ಒಳಪಡಿಸೋದಕ್ಕೆ ಬೇಕಾಗಿರುವಂತಹ ತಯಾರಿ ಮಾಡ್ಕೊಳ್ತಾರೆ. ನಂತರ ಹೆಚ್ಚಿನ ವಿಚಾರಣೆಗೆ ಅಂದ್ರೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ನ ಅಗತ್ಯತೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿದೆ. ಬಿಕಾಸ್ ಪ್ರೈಮಾ ಫೇಸಿ ಅಂದ್ರೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಪ್ರಜ್ವಲ್ ಪಾತ್ರದ ಬಗ್ಗೆ ಹಾಗೂ 164 ಸ್ಟೇಟ್ಮೆಂಟ್ ನ ಅಡಿ ಸಂತ್ರಸ್ತೆಯರು ದಾಖಲು ಮಾಡಿರುವಂತಹ ದೂರು ವಿಚಾರಕ್ಕೆ ಅಥವಾ ಅವರ ವರ್ಷನ್ ವಿಚಾರದಲ್ಲಿ ತನಿಖೆ ಸಾಗ್ತಾ ಹೋಗುತ್ತೆ. ಸೊ ಕಾನೂನು ಪ್ರಕ್ರಿಯೆಗಳು ಬಹಳಷ್ಟನ್ನ ಎದುರಿಸೋದಕ್ಕೆ ಮಾನಸಿಕವಾಗಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಅವರಿಗೆ ಅರಿವಿರ್ಲಿಲ್ಲ ಅಂತಲ್ಲ, ಅರಿವಿದ್ದೆ ಇಷ್ಟು ದಿನಗಳ ಬಳಿಕ ಕಾನೂನು ರಕ್ಷಣೆ ಪಡೆಯೋದಕ್ಕೆ ತುರ್ತಾಗಿ ನಿನ್ನೆ ಮುಂದಾದ್ರು. ಬಟ್ ಕೋರ್ಟ್ ಅರ್ಜೆಂಟ್ ಹಿಯರಿಂಗ್ ಅನ್ನ ರಿಜೆಕ್ಟ್ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ಕಾನೂನು ಪ್ರಕ್ರಿಯೆ ಜೊತೆಗೆ ಪೊಲಿಟಿಕಲ್ ಟೈಮಿಂಗ್ ಎರಡೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಕುರಿತಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಯಾವ್ಯಾವ ಆಯಾಮದಲ್ಲಿ ಹೇಗೆ ಸಾಗುತ್ತೆ ಅಂತ, ಪಂಚನಾಮೆಯಿಂದ ಹಿಡಿದು ಕಾನೂನು ಪ್ರಕ್ರಿಯೆಗಳಿಂದ ಹಿಡಿದು ಹೇಗೆ ಸಾಗುತ್ತೆ ಅಂತ. ಮಮತಾ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಎಲ್ಲ ಹಂತದ ಮುನ್ನೆಚ್ಚರಿಕೆ ಸಿದ್ಧತೆಗಳನ್ನು ಕೂಡ ಕೈಗೊಂಡಿದ್ದಾರೆ. ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆದ ತಕ್ಷಣದಿಂದ ಅವರ ತನಿಖಾ ಪ್ರಕ್ರಿಯೆ ಆರಂಭ ಆಗುತ್ತೆ. ಯಾವೆಲ್ಲ ರೀತಿಯಲ್ಲಿ ತನಿಖೆ ಮಾಡಬೇಕು ಹಂತ ಹಂತವಾಗಿ ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ರೂಟ್ ಮ್ಯಾಪ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಹತ್ತತ್ರ 1 ಗಂಟೆ ಮಧ್ಯರಾತ್ರಿಗೆ ಏನು ಬರ್ತಾರೆ ಆ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೋತಾರೆ. ವಶಕ್ಕೆ ಪಡ್ಕೊಂಡು ನಂತರ ಇಲ್ಲೊಂದಷ್ಟು ಪ್ರಕ್ರಿಯೆಗಳಿದ್ದಾವೆ. ಆ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋದಕ್ಕೆ ಹತ್ತತ್ರ 2 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಿದೆ. 1 ಗಂಟೆಗೆ ಬಂದರೆ ಹತ್ತತ್ರ 3 ಗಂಟೆ ಅಷ್ಟೊತ್ತಿಗೆ ಏರ್ಪೋರ್ಟಿಂದ ಹೊರಗಡೆ ಬರ್ತಾರೆ. ನೇರವಾಗಿ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಅನಂತರ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಮೆಡಿಕಲ್ ಚೆಕಪ್ ಕೂಡ ಮಾಡೋ ಸಾಧ್ಯತೆ ಇದೆ. ಅನಂತರ 24 ಗಂಟೆ ಒಳಗಡೆ ಏನು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಬೇಕು. ಆ ಹಿನ್ನೆಲೆಯಲ್ಲೂ ಕೂಡ ಏನೆಲ್ಲ ಪ್ರಕ್ರಿಯೆಗಳಿದಾವೆ ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ 3 ಅತ್ಯಾಚಾರ ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿರುವಂಥದ್ದು, 3 ಕೂಡ ಗಂಭೀರವಾಗಿರುವಂಥ ಅತ್ಯಾಚಾರ ಪ್ರಕರಣಗಳು. ಜೊತೆಗೆ ನಾಳೆ ಮುಖ್ಯವಾಗಿ ಅವರ ನಿರೀಕ್ಷಣಾ ಜಾಮೀನಿನ ವಿಚಾರಣೆ ಕೂಡ ಬರುತ್ತೆ. ಆದರೆ ಅದಕ್ಕೂ ಮುನ್ನವೇ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲೇ ಕೋರ್ಟ್ನಲ್ಲಿ ಯಾವೆಲ್ಲ ಬಾಕಿ ಪ್ರಕ್ರಿಯೆಗಳಿದಾವೋ ಅದನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಆ ನಂತರ ಒಂದು ವೇಳೆ ಇವರು ಎಸ್ಐಟಿ ಅಧಿಕಾರಿಗಳು ಮುಂಚೆನೇ ವಶಕ್ಕೆ ಪಡ್ಕೊಂಡ್ರೆ ಅವರು ಮತ್ತೆ ಜಾಮೀನಿಗೆ ಅರ್ಜಿ ಹಾಕಬೇಕಾಗುತ್ತೆ. ಈಗ ಹಾಕಿರುವಂಥದ್ದು ನಿರೀಕ್ಷಣಾ ಜಾಮೀನು. ನಿನ್ನೆ ಅವ್ರಿಗೆ ತುರ್ತು ವಿಚಾರಣೆಗೆ ಕೋರ್ಟ್ ಅನುಮತಿ ಕೊಡಲಿಲ್ಲ, ಹಾಗಾಗಿ ನಾಳೆಗೆ ಮುಂದೂಡಬೇಕಾಯಿತು. ಆದರೆ ನಾಳೆಗೆ ವಿಚಾರಣೆಗೆ ಬರೋ ಮುನ್ನವೇ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಆ ಜಾಮೀನು ಬಹುಶಃ ಆ ವಿಚಾರಣೆಗೆ ಬರೋಲ್ಲ. ಅನಂತರ ಮತ್ತೆ ಜಾಮೀನಿಗೆ, ನಿರೀಕ್ಷಣಾ ಜಾಮೀನಲ್ಲ ಜಾಮೀನಿಗೆ ಅರ್ಜಿ ಹಾಕೋಬೇಕಾಗುತ್ತೆ ಪ್ರಜ್ವಲ್ ಪರ ವಕೀಲರು. ಅನಂತರದ ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆಗಳು ಮುಂದುವರಿತವೆ. ಆದರೆ ನಾಳೆ ಶುಕ್ರವಾರ, ನಾಳೆ ಅರ್ಜಿ ಹಾಕೊಂಡ್ರು ಕೂಡ ವಿಚಾರಣೆಗೆ ಬರೋದು ಕಷ್ಟ ಇದೆ. ಅನಂತರ ಶನಿವಾರ, ಭಾನುವಾರ, ಬಹುತೇಕ ಸೋಮವಾರದ ನಂತರ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಅಷ್ಟರಲ್ಲಿ ಇವರು ನ್ಯಾಯಮೂರ್ತಿಗಳ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡುವಾಗ ಆ ವಶಕ್ಕೆ ಪಡೆಯುವಂತಹ ಸಂದರ್ಭ, ವಶಕ್ಕೆ ಪಡೆಯೋದಕ್ಕೆ ಅನುಮತಿ ಕೇಳ್ತಾರೆ. ನಂತರ ಎಲ್ಲೆಲ್ಲಿ ಯಾವೆಲ್ಲ ಪ್ರದೇಶಗಳಿಗೆ ಹೋಗಿ ಮಹಾಜರ್ ಮಾಡಬೇಕು ಆ ಪ್ರದೇಶಗಳಿಗೂ ಕೂಡ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಎಲ್ಲ ರೀತಿಯ ಕಾನೂನು ಕ್ರಮಗಳೇನಿದ್ದಾವೆ, ಕಾನೂನು ಪ್ರಕ್ರಿಯೆಗಳಿದ್ದಾವೆ, ಅದನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮಮತಾ. ಓಕೆ ಮಸೂದ್. ಪ್ರಕಾಶ್, ಪ್ರಮುಖವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಉಳಿದ ಆರ್ಡಿನರಿ ಕೇಸ್ನಲ್ಲಿ ನೋಡುವಂತಹ ಅಕ್ಯೂಸ್ಡ್ಗಳಿಗೂ ಇಲ್ಲಿ ಸಂಸದರನ್ನ ಅಕ್ಯೂಸ್ಡ್ ಆಗಿ ನೋಡುವಂತಹ ರೀತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಹ್ಯಾಂಡ್ ಕಫ್ ಹಾಕಂಗಿಲ್ಲ, ಮತ್ತೆ ಒಂದಷ್ಟು ಇಂಟ್ರಾಗೇಷನ್ ಕೂಡ ಕೆಲವು ವಿನಾಯಿತಿಗಳನ್ನ, ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಂದ್ರೆ ಅವರ ಟ್ರೀಟ್ಮೆಂಟ್ ವಿಚಾರದಲ್ಲಿ ಕೆಲವು ವಿನಾಯಿತಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಉಳಿದಂತೆ ಏನೇನೆಲ್ಲ ಎಸ್ಐಟಿ ಅಧಿಕಾರಿಗಳ ತನಿಖಾ ವೈಖರಿ ಆಯಾಮಗಳು ಸಾಗ್ತಾ ಹೋಗುತ್ತೆ ಅಂತ? ಮಮತಾ, ಇದು ಹೈ ಪ್ರೊಫೈಲ್ ಕೇಸು, ಜೊತೆಗೆ ಸಂಸದರು ಆಗಿರುವಂತಹ ಕಾರಣಕ್ಕಾಗಿ ಅವರನ್ನು ತುಂಬಾ ಸೂಕ್ಷ್ಮ ಗತಿಯಲ್ಲಿ ವಿಚಾರಣೆಗೆ ಒಳಪಡಿಸುವಂತದ್ದು ಕೂಡ ಆಗುತ್ತೆ. ಪ್ರಮುಖವಾಗಿ ಏರ್ಪೋರ್ಟ್ ಅಲ್ಲಿ ಬಂದಿಳಿದ ಬಳಿಕ ಇಮಿಗ್ರೇಷನ್ ಅಧಿಕಾರಿಗಳು ಅವರು ವಶಕ್ಕೆ ಪಡಿತಾರೆ. ಯಾವ ತನಿಖಾ ಸಂಸ್ಥೆಗಳಿಗೆ ಅವರು ಬೇಕಾಗಿದ್ದಾರೆ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ನಂತರ ಎಸ್ಐಟಿ ಅಧಿಕಾರಿಗಳು ಬಂದು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಕರೆದುಕೊಂಡು ಹೋಗುವಂಥದ್ದು ಕೂಡ ಆಗುತ್ತೆ. ಪ್ರಮುಖವಾಗಿ 3 ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗುತ್ತೆ. ಜೊತೆಗೆ ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಪಕ್ಕಾ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಆ ಪ್ಲಾನ್ನ ಲೆಕ್ಕಾಚಾರದಲ್ಲೇ ಹೋಗುತ್ತೆ. ಪ್ರಮುಖವಾಗಿ ಬಂದ ಕೂಡಲೇ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವಂಥದ್ದು, ಅದರಲ್ಲಿರುವಂತಹ ವಿಡಿಯೋಸ್ಗಳ ಪರಿಶೀಲನೆ ಆಗುತ್ತೆ. ಜೊತೆಗೆ ಏನಾದರೂ ಡಿಲೇಟ್ ಆದರೆ ಅವುಗಳನ್ನ ಮತ್ತೆ ರಿಟ್ರೀವ್ ಮಾಡುವಂಥದ್ದು ಕೂಡ ಆಗುತ್ತೆ. ರಿಟ್ರೀವ್ ಮಾಡಲಿಕ್ಕೆ ಕಳಿಸ್ಕೊಡುವಂಥದ್ದು, ಜೊತೆಗೆ ಏನೆಲ್ಲ ಡಿವೈಸ್ಗಳು ಸಿಗಬಹುದು ಅವೆಲ್ಲವನ್ನ ಕೂಡ
ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಮೊದಲ ಬಾರಿಗೆ ಅಧಿಕಾರಿಗಳ ಕೈಗೆ ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಮಹತ್ವದ ದಾಖಲೆಗಳಾಗಿ ಉಳಿಯುತ್ತೆ. ಸೊ ಆ ಕಾರಣಕ್ಕಾಗಿ ಯಾವ್ದೆಲ್ಲ ದಾಖಲೆಗಳು ಸಂಗ್ರಹ ಆಗುತ್ತೋ ಅದೆಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡಿ ಅದನ್ನ ಸಂಗ್ರಹ ಮಾಡಿಕೊಳ್ತಾರೆ. ಜೊತೆಗೆ ಅದರಲ್ಲಿ ಏನಾದರೂ ಆಡಿಯೋ ತುಣುಕುಗಳಾಗಿರ್ಬೋದು, ವಿಡಿಯೋಗಳಿದ್ರೆ ಅದೆಲ್ಲವೂ ಕೂಡ ಮತ್ತೆ FSLಗೆ ಕಳಿಸ್ಕೊಡುವಂಥದ್ದು ಕೂಡ ಆಗುತ್ತೆ. ಪ್ರತಿಯೊಂದು ವಿಚಾರಗಳನ್ನ ಕೂಡ ತುಂಬಾ ಸೂಕ್ಷ್ಮವಾಗಿ ಏನು ಸಂಗ್ರಹ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಹಿರಿಯ SITಯ ಹಿರಿಯ ಅಧಿಕಾರಿಗಳೇ ನೇರವಾಗಿ ಏರ್ಪೋರ್ಟ್ಗೆ ಹೋಗ್ತಾರೆ. ಅಲ್ಲೇ ಅವರನ್ನ ವಶಕ್ಕೆ ಪಡೆದ ಬಳಿಕ ಎಲ್ಲ ದಾಖಲೆಗಳನ್ನ ಕೂಡ ಪಡೆಯುವಂಥದ್ದು ಕೂಡ ಆಗುತ್ತೆ. ಮಮತಾ. ಓಕೆ ಪ್ರಕಾಶ್. ಒಂದು ಕೃಷ್ಣ, ಈಗ ಕ್ರೈಮ್ ನಡೆದಿದ್ದು ಯಾವ ವರ್ಷ ಎಂತ ವರ್ಷ ಅಂತ ತನಿಖೆನೇನೋ ಮಾಡ್ತಿದ್ದಾರೆ ಸರಿ, ಬಟ್ ಈ ಎಲ್ಲ ಪೆನ್ ಡ್ರೈವ್ ಸ್ಫೋಟ ಆಗಿದ್ದು ಅಥವಾ ಪೆನ್ ಡ್ರೈವ್ ವಿಚಾರದಲ್ಲಿ ಪ್ರಜ್ವಲ್ ಮೇಲೆ ಆರೋಪ ಕೇಳಿ ಬಂದಿದ್ದು 33 ದಿನಗಳ ಹಿಂದೆ. ಬಟ್ ಸ್ಟಿಲ್ ಇಡೀ ಪ್ರಕರಣದ ಸೂತ್ರ ಅಥವಾ ಮೇನ್ USP ಇದ್ದಿದ್ದು ಅವರ ಮೊಬೈಲ್. ಆರೋಪಿ ಕೈಯಲ್ಲೇ 33 ದಿನಗಳಿಂದ ಮೊಬೈಲ್ ಇತ್ತು. ಈಗ ಫೈನಲಿ ಅದನ್ನ ವಶಕ್ಕೆ ಪಡೆದು ಡೇಟಾ ರಿಟ್ರೀವ್ ಮಾಡೋ ಕೆಲಸ ಮಾಡಿದ್ರು ಕೂಡ ಪ್ರಕರಣದಲ್ಲಿ ಮೊಬೈಲ್ನ ಪಾತ್ರ ಹಾಗೂ ಡೇಟಾ ರಿಟ್ರೀವ್ನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳ ಫೋಕಸ್ ಯಾವ ರೀತಿ ಇದೆ ಅಂತ? ಖಂಡಿತ ಮಮತಾ, ಈಗಾಗಲೇ ನೀವು ಹೇಳಿದ ಹಾಗೆ ಈಗಾಗಲೇ ಕೂಡ ಪ್ರಕರಣ 33 ದಿನಗಳ ಹಿಂದೆ ಬೆಳಕಿಗೆ ಬಂದಿದ್ದು. 33 ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುಂಚೆಯೇ ಪ್ರಜ್ವಲ್ ರೇವಣ್ಣ ಅವರು ಈ ದೇಶ ಮತ್ತು ರಾಜ್ಯವನ್ನ ಬಿಟ್ಟು ವಿದೇಶದಲ್ಲಿ ತಲೆಬರೆಸಿಕೊಂಡಿದ್ರು. ಈಗ ಅವರ ಮುಂದೆ ಇರುವಂತಹ ಆಪ್ಷನ್ ಏನು, ಈಗ ಅವರೇ ಸ್ವಯಂ ವಿಡಿಯೋ ಮಾಡಿ ಹೇಳಿಕೆ ಕೊಟ್ಟ ಹಾಗೆ ಈಗಾಗಲೇ ಕೂಡ ಭಾರತಕ್ಕೆ ನಾನು ವಾಪಸ್ ಬರ್ತೀನಿ, ವಿಚಾರಣೆಯನ್ನ ಎದುರಿಸ್ತೀನಿ ಅಂತ. ಹಾಗಾಗಿ ಅವರು ವಿಚಾರಣೆಯನ್ನ ಎದುರಿಸಲೇಬೇಕಾಗತ್ತೆ. ಆದ್ರೆ ಪ್ರಕರಣದಲ್ಲಿ ನೀವು ಹೇಳಿದ ಹಾಗೆ ಇಲ್ಲಿ ಮೊಬೈಲ್ ಪ್ರಮುಖ ಪಾತ್ರವನ್ನ ವಹಿಸಿರುತ್ತೆ. ಹಾಗಾಗಿ ಈ ಪ್ರಕರಣದ ಎಲ್ಲಾ ಆಯಾಮಗಳು ಮತ್ತೆ ಹೇಗೆ ತನಿಖೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಮೊಬೈಲ್ ಯಾವ ರೀತಿಯ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣನಿಗೂ ಅರಿವಿರುತ್ತೆ. ಹಾಗಾಗಿ ಅವರು ಹೇಳಿದ ಹಾಗೆ ಅದೇ ಮೊಬೈಲ್ ಅನ್ನ ಅವರು ಬಳಸ್ತಿದಾರಾ ಇಲ್ವಾ, ಬೇರೆ ಮೊಬೈಲ್ ಅನ್ನ ಬಳಸ್ತಿದಾರಾ ಇಲ್ಲ, ಈ ರೀತಿಯ ಪ್ರಶ್ನೆಗಳೇ ಹೆದ್ದೇಳುತ್ತೆ. ಹಾಗಾಗಿ ಸಹಜವಾಗಿ ಕಾನೂನು ಪ್ರಕ್ರಿಯೆಗಳು ಒಂದೇ ರೀತಿ ಇರುತ್ತೆ. ಹಾಗಾಗಿ ಪ್ರಕರಣದಲ್ಲಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲೇಬೇಕಾದಂತಹ ಅನಿವಾರ್ಯ ಇರುತ್ತೆ. ಆ ಮೊಬೈಲ್ ಮೂಲಕವೇ ರೆಕಾರ್ಡ್ ಮಾಡಿದ್ದ ಇಲ್ಲ ಬೇರೆ ಮೊಬೈಲ್ ಮೂಲಕ ರೆಕಾರ್ಡ್ ಮಾಡಿದ್ದ, ಈ ಎಲ್ಲ ಅಂಶಗಳನ್ನ ಕೂಡ SIT ಅಧಿಕಾರಿಗಳು ಪರಿಗಣನೆ ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಪ್ರಜ್ವಲ್ ರೇವಣ್ಣವರು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ಮೊಬೈಲ್ ನ ಸಹ ವಶ ಪಡೆಯುವಂತಹ ಸಾಧ್ಯತೆ ಬಹಳ ಇರುವಂತದ್ದು. ಈಗಾಗಲೇ ಕೂಡ 12:40ಕ್ಕೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಹಾಗಾಗಿ ಬಂದಂತಹ ಸಂದರ್ಭದಲ್ಲಿ ತಾವು ಮೊದಲು ಹೇಳ್ತಿದ್ದಂಗೆ ಸಂಸದರು ಅನ್ನುವಂಥದ್ದಾಗ, ಹಾಗಾಗಿ ಅವರಿಗೆ ವಿಶೇಷವಾದಂತಹ ಸೌಲಭ್ಯಗಳು ಸೇವೆಗಳನ್ನ ಕೊಡ್ಲಿಕ್ಕೆ ಆಗಲ್ಲ. ಆರೋಪಿ ಅಂದ ಮೇಲೆ ಸಂಸದರಾದ್ರೂ ಕೂಡ ಎಲ್ಲರೂ ಕೂಡ ಆರೋಪಿಯ ಸ್ಥಾನದಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ಒಂದಷ್ಟು ನ್ಯೂಸ್ ಫೋರ್ಸ್ ಕೂಡ ಒಂದಷ್ಟು ಗೌರವಯುತವಾಗಿ ಅವರನ್ನ ಕರೆದುಕೊಂಡು ಬರುವಂತಹ ಕೆಲಸ ಆಗ್ಬೋದು, ಬಿಟ್ರೆ ಬೇರೆ ರೀತಿಯ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳನ್ನ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನ ಕ್ಷಣದ ಅಪ್ಡೇಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಇನ್ನೊಂದು ಕಡೆಗೆ ನಿರೀಕ್ಷಣಾ ಜಾಮೀನಿನ ಅಸ್ತಿತ್ವ ಕೂಡ ಕಳೆದು ಹೋಗುತ್ತೆ ಒಂದು ವೇಳೆ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಂಚೆನೆ ಮಾಡ್ಬಿಟ್ರೆ, ಅಂದ್ರೆ ಇವತ್ತು ನಾಳೆ ಒಳಗೆ ಮಾಡಿದ್ರೆ. ಸೊ ರೆಗ್ಯುಲರ್ ಬೇಲ್ ಅನ್ನ ಅವರು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ.